ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವಿಷ್ಯ ಮಹಾಗಣಪತಯೇ ನಮೋ ನಮಃ. ವೀಕ್ಷಕರೇ ನಮಸ್ಕಾರ. ನಾನು ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್. ನೀವು ನೋಡ್ತಾ ಇರ್ತಕ್ಕಂಥದ್ದು 2025 ಮಾರ್ಚ್ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯ. ಕುಂಭರಾಶಿಯವರು ತಪ್ಪದೆ ಈ ವಿಡಿಯೋ ನೋಡಬೇಕು. ಯಾಕೆ ಅಂತಂದರೆ ಈ ತಿಂಗಳು ನಿಮಗೆ ಜನ್ಮಸ್ಥ ಶನಿ ಮುಗಿಯುತ್ತೆ. ಅಂದರೆ ನಿಮ್ಮ ರಾಶಿಯಿಂದ ಶನಿ ಪರಮಾತ್ಮ ನಿಮಗೆ ಬಿಡುಗಡೆಯನ್ನು ಕೊಟ್ಟು ಮೀನರಾಶಿಗೆ ಹೋಗ್ತಾರೆ. ಇಟ್ ಮೀನ್ಸ್ 2.5 ವರ್ಷದ 7.5 ಇರುತ್ತೆ ಇನ್ನೊಮ್ಮೆ. ಆದರೆ ಜನ್ಮಸ್ಥ ಶನಿ ಮುಗೀತು ಅಂದರೆ ನಿಮ್ಮ ಕಷ್ಟದ ಸಮಯ ಮುಗೀತು. ವೀಕ್ಷಕರೇ, ನೀವು ನೋಡ್ತಾ ಇರ್ತಕ್ಕಂಥದ್ದು ನಂದಿ ವಾಹಿನಿಯ ಮುಖಾಂತರ ಬರುವಂತಹ ಎಲ್ಲ ಕಾರ್ಯಕ್ರಮಗಳ ವೀಕ್ಷಣೆಗೋಸ್ಕರವಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಕಾರ್ಯಕ್ರಮಗಳು ಇಷ್ಟವಾದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಕುಂಭರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಶನಿ ಪ್ರಾರಂಭದಲ್ಲಿ 1ನೇ ಮನೆಯಲ್ಲಿರ್ತಾರೆ. ತಿಂಗಳದ ಕೊನೆಯ ಭಾಗದಲ್ಲಿ 2ನೇ ಮನೆಗೆ ಮೀನರಾಶಿಗೆ ಹೋಗ್ತಾರೆ. ಅಲ್ಲಿ ವಿಶೇಷವಾಗಿ ಉಳಿದ 4 ಗ್ರಹಗಳನ್ನು ಸೇರಿಕೊಳ್ತಾರೆ. ಯಾರ್ಯಾರದು? ರವಿ, ಬುಧ, ಶುಕ್ರ, ರಾಹು ಈ ಗ್ರಹಗಳನ್ನು ಸೇರಿಕೊಳ್ತಾರೆ. ಶನಿ ಪರಮಾತ್ಮ ಅಲ್ಲೇ ಹೋಗ್ತಾರೆ. ಹಾಗಾಗಿ ರವಿ, ಬುಧ, ಶುಕ್ರ, ರಾಹು ದ್ವಿತೀಯದಲ್ಲಿ, ಗುರು 4ನೇ ಮನೆಯಲ್ಲಿ, ಕುಜ ಪಂಚಮದಲ್ಲಿ, ಕೇತು ಅಷ್ಟಮದಲ್ಲಿ. ಇದು ಕುಂಭರಾಶಿಯ ಗ್ರಹ ಸ್ಥಿತಿಗಳು. ಪೋರ್ಟ್ಫೋಲಿಯೋ ಮಾರ್ಚ್ 2025ಕ್ಕೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಜನ್ಮಸ್ಥ ಶನಿ ಮುಗೀತು, ಒಳ್ಳೇದಾಗತ್ತೆ ಅಂತ ಹೇಳಿದ ತಕ್ಷಣ ನೀವೇನು ಹೇಳ್ತೀರಿ? ಗುರುಗಳೇ, ಇವೆಲ್ಲ ಸುಳ್ಳು, ನಮಗೆ ಬರೋದಿಲ್ಲ, ನಮ್ಗೆ ಆ ಯೋಗಗಳಿಲ್ಲ, ನಾವು ದುರಾದೃಷ್ಟವಂತರು, ಕಮೆಂಟಲ್ಲಿ ಬರೀತೀರಿ. ನೋಡಿದಾಗ ತುಂಬಾ ಅಯ್ಯೋ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಒಂದು ನಂಬಿಕೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ತುಂಬಾ ಚೆನ್ನಾಗಿದೆ. ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂತಹ ಮಾತುಗಳೆಲ್ಲ ಸತ್ಯವಾಗುವಂತಹ ಯೋಗಗಳಿದ್ದಾವೆ. ಒಂದು ಚೂರು ನಿಮ್ಗೆ ಅನ್ನೋದು ಸಿಕ್ಕಿಲ್ಲ ಅಂದ ತಕ್ಷಣ ಎಲ್ರಿಗೂ ಸಿಕ್ಕಿಲ್ಲ ಅಂತ ಅರ್ಥ ಅಲ್ಲ. ಅದರ ಅರ್ಥ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹಸ್ಥಿತಿಗಳು, ಹುಟ್ಟಿದ ಸಮಯ, ದಶಾಭುಕ್ತಿ ಇವೆಲ್ಲವುಗಳ ಆಧಾರದ ಮೇಲೆ ನೀವು ಒಂದಷ್ಟು ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿರಬಹುದು. ಆದ್ರೆ ಅದಕ್ಕೆ ಪರಿಹಾರ ಅಂತಂದ್ರೆ ಉಚಿತವಾಗಿ ನಿಮಗೆ ಸಿಗತ್ತೆ. ಜ್ಯೋತಿಷ್ಯದ ಸಲಹೆ ಉಚಿತವಾಗಿ ಸಿಗತ್ತೆ. ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಬೆಂಗಳೂರಿನ ಮಾದಾವರದಲ್ಲಿದೆ. ಒಮ್ಮೆ ಬಂದು ಭೇಟಿ ಮಾಡಿ. ವಾರದಲ್ಲಿ 5 ದಿನ ಇರುತ್ತೆ, ಭಾನುವಾರದಿಂದ ಗುರುವಾರದವರೆಗೆ. ಹಾಗಾಗಿ ಅಲ್ಲಿ ಬಂದು ಭೇಟಿ ಮಾಡಿ, ನಿಮ್ಮ ಪ್ರಶ್ನೆಯನ್ನು ಪರಿಹಾರ ತಿಳ್ಕೊಳ್ಳಿ, ಪ್ರಶ್ನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಪರಿಹಾರ ತಿಳ್ಕೊಳ್ಳಿ. ಮತ್ತು ಬೆಳಗ್ಗೆ ಸುಮಾರು 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಸಮಯದಲ್ಲೇ ಬನ್ನಿ. ಬರೋ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ. ನೋಡಿ, ಗ್ರಹಸ್ಥಿತಿಗಳು ಅಂತ ಯೋಚನೆಯನ್ನು ಮಾಡಿದಾಗ ಕುಂಭ ರಾಶಿಯಲ್ಲಿ ಶನಿಗೆ ಸ್ವಸ್ಥಾನ ಅದು. ಅಲ್ಲಿಂದ ಮೀನರಾಶಿಗೆ ಹೋಗ್ತಿದ್ದಾರೆ. ಜನ್ಮಸ್ಥ ಶನಿ ಮುಗೀತು ಅಂತ ಹೇಳಿದ್ರೆ 1ನೇ ಮನೆಯಿಂದ 2ನೇ ಮನೆಗೆ. ಶನಿ ಪರಮಾತ್ಮನಿಗೆ ಗೋಚಾರ ಶುಭವ ಅಂತ ಕೇಳಿದ್ರೆ 2ನೇ ಮನೆ ಅಲ್ಲ, ಜನ್ಮಸ್ಥದಲ್ಲಿದ್ದಾಗೂ ಅಲ್ಲ. ಆದರೆ ಶನಿ ಪರಮಾತ್ಮನ ಒಂದು ಲಕ್ಷಣಗಳಿದ್ದಾವೆ. ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನಿಮ್ಗೆ ಏನೇನು ಒಳಿತನ್ನು ಮಾಡಲಿಕ್ಕೆ ಸಾಧ್ಯವೋ ಅದಷ್ಟನ್ನು ಮಾಡಿಯೇ ಹೋಗ್ತಾರೆ. ನಿಮಗೆ ಯಾವುದೇ ಕಷ್ಟಗಳನ್ನು ಕೊಡೋದಿಲ್ಲ. ನಿಮ್ಮ ರಾಶಿಯನ್ನು ಬಿಟ್ಟು ಹೋಗ್ಬೇಕಾದ್ರೂ ಕೂಡ, ಯಾಕಂದ್ರೆ ಅವರದೇ ಮೂಲ ತ್ರಿಕೋಣವಾದಂತಹ ರಾಶಿ. ಹಾಗಾಗಿ ಶನಿ ಶಾಂತಿ, ಶನಿ ಪರಮಾತ್ಮನ ಆರಾಧನೆ ಮಾಡ್ಕೊಳ್ಳಿ. ಜನ್ಮಸ್ಥ ಶನಿ ಬಿಟ್ಟು ಹೋಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಸುಮಾರು 25ರಿಂದ 50 ವರ್ಷದ ಒಳಗಿನವರಂತೂ ಕೂಡ ಮಾಡಿಸಿಕೊಳ್ಳಲೇಬೇಕಾದಂತಹ ಪೂಜೆ. ಯಾವತ್ತೂ ಸಲಹೆಗಳನ್ನು ಮ್ಯಾಕ್ಸಿಮಮ್ ಹೋಮ ಯಜ್ಞ ಯಾಗಾದಿಗಳ ಬಗ್ಗೆ ನೀಡಿಲ್ಲ, ಆದರೆ ಈ ತಿಂಗಳು ನೀಡ್ತಾ ಇದ್ದೇನೆ. ಜನ್ಮಸ್ಥ ಶನಿ ಬಿಟ್ಟು ಹೋದ್ಮೇಲೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ. 7.5 ಕೊನೆಯ ಹಂತ, ಅದರಲ್ಲೂ ಕೂಡ 25ರಿಂದ 50 ವರ್ಷದವರಿಗೆ ಸೆಕೆಂಡ್ ಟೈಮ್ ಬಂದಿರತ್ತೆ 7.5. ಕೊನೆಯ ಹಂತದಲ್ಲಿ ಒಂದಷ್ಟು ತೊಂದರೆಗಳಾಗುವಂತಹ, ವೇರಿಯೇಷನ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ನೀವು ಕೇಳಬಹುದು, ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ದೀರಲ್ಲ ಗುರುಗಳೇ, ಒಳ್ಳೇದು ಮಾಡಲ್ವಾ? 2.5 ವರ್ಷವೂ ಪೂರ್ತಿ ಒಳ್ಳೇದು ಮಾಡೋದಿಲ್ಲ. ಪ್ರಾರಂಭದಲ್ಲಿ 1 ವರ್ಷ ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ಶನಿ ಶಾಂತಿ ಮಾಡ್ಕೊಳ್ಳಿ. ಅಖಂಡ ಶನಿ ಶಾಂತಿ, ಶನಿವಾರ ಶನಿ ಪರಮಾತ್ಮನ ಆರಾಧನೆ, ಆಂಜನೇಯನ ಪೂಜೆ, ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗತ್ತೆ. ಇನ್ನು ಈ ರವಿ, ಬುಧ, ಶುಕ್ರ, ರಾಹು ಈ ಕಾಂಬಿನೇಷನ್ಗೆ ಶನಿ ಪರಮಾತ್ಮ ಇವರ ಯುತಿಗೆ ಬಂದು, ಈ ಗ್ರಹಗಳ ಯುತಿಯಲ್ಲಿ ಶನಿ ಪರಮಾತ್ಮ ಬಂದು ಸೇರಿಕೊಳ್ತಾರೆ. ಎಲ್ಲ ಗ್ರಹಗಳು 2ನೇ ಮನೆಯಲ್ಲಿ. ನೋಡಿ, ಬುಧ ಮತ್ತು ಶುಕ್ರರಿಗೆ ಬಹಳ ಉತ್ತಮವಾದಂತಹ ಸ್ಥಾನ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಬುಧ ಅಂದರೆ ಸದ್ಬುದ್ಧಿಂಚ ಬುಧ, ನಿಮಗೆ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಗಾಗಿರ್ತಕ್ಕಂತಹ ತಿಂಗಳು ಅಂದರೆ ಈ ಮಾರ್ಚ್ 2025. ಶುಕ್ರ ಹಣವನ್ನೂ ಕೊಡ್ತಾನೆ. ಯಾವುದೇ ರೀತಿಯಾದಂತಹ ಹಣಕಾಸಿನ ತೊಂದರೆ ಕುಂಭರಾಶಿಯವರು ಬರೋದಿಲ್ಲ. ಸದ್ವಿನಿಯೋಗ ಮಾಡಿಕೊಳ್ತಕ್ಕಂತಹ ಯೋಗ ನಿಮಗಿರುತ್ತೆ. ಈ ರವಿ ಮತ್ತು ರಾಹು, ಶನಿ ಈ ಕಾಂಬಿನೇಷನ್ ಅಲ್ಲಿ ಏನಾದ್ರು ಪರಿಹಾರ ಮಾಡ್ಕೋಬೇಕಂದ್ರೆ ಶನಿ ಶಾಂತಿ ಅಂತ ಹೇಳಿದ್ದೇನೆ, ಅದನ್ನು ಮಾಡ್ಕೊಳ್ಳಿ. ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಹೇಳ್ಕೊಳ್ಳಿ, ಎಲ್ಲಾ ಕಷ್ಟಗಳು ದೂರವಾಗುತ್ತೆ. ಬುಧ ಮತ್ತು ಶುಕ್ರರು ನಿಮ್ಮನ್ನ ಎಂತಹ ಕಷ್ಟಗಳಿದ್ದರೂ ಕೂಡ ಅದನ್ನು ಹೊರಗೆ ಬರುವ ಹಾಗೆ ನಿಮಗೆ ಪ್ರೇರಣೆಯನ್ನು ನೀಡ್ತಾರೆ. ಬುಧ ಅಂದ್ರೆ ನಿಮ್ಮ ಬುದ್ಧಿ, ಶುಕ್ರ ಅಂದ್ರೆ ಸಂಪತ್ತು. ಹಣ ಇದ್ದು ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ಕಷ್ಟಗಳು ಬರೋದಿಲ್ಲ. ಇನ್ನು ಗುರು 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಗುರು. ನೋಡಿ,
ಗುರುವಿಗೆ 2, 5, 7, 9, 11 ಉತ್ತಮವಾದಂತಹ ಸ್ಥಾನ. ಸುಖ ಸ್ಥಾನದಲ್ಲಿದ್ದಾರೆ ಎಂದ ತಕ್ಷಣ ನಿಮಗೆ ಗುರುಬಲ ಇಲ್ಲ ಅಂತ ಅರ್ಥ ಅಲ್ಲ. ಅಂದ್ರೆ 4ನೇ ಮನೆಯಲ್ಲಿದ್ದಾರೆ ಎಂದ ತಕ್ಷಣ ಇಲ್ಲಿ ಗುರು ನಿಮಗೆ ಒಂದಷ್ಟು ಯಶಸ್ಸನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿಕೊಡ್ತಾರೆ ಅಥವಾ ಪ್ರಯತ್ನ ಮಾಡುತ್ತಾರೆ. ನೀವು ಉತ್ತಮವಾದಂತಹ ಚಾಕಚಕ್ಯತೆ ಮತ್ತು ದೈಹಿಕ ಮತ್ತು ಮಾನಸಿಕ ಶಕ್ತಿಯಿಂದ ಮುನ್ನುಗ್ಗಿದ್ರೆ ಕುಂಭರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಗುರು ಮಂತ್ರಗಳನ್ನು ಹೇಳ್ಕೊಳ್ಳಿ, ದಕ್ಷಿಣಾಮೂರ್ತಿಯ ಮಂತ್ರಗಳನ್ನ ಹೇಳ್ಕೊಳ್ಳಿ, ಹಯಗ್ರೀವ ಮಂತ್ರಗಳನ್ನ ಹೇಳ್ಕೊಳ್ಳಿ. ಗುರುದೋಷ ಎಲ್ಲವೂ ಪರಿಹಾರ ಆಗತ್ತೆ. ಗುರುಬಲ ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಕುಜ ಪಂಚಮದಲ್ಲಿ, ಕುಜನ ಪ್ಲೇಸ್ಮೆಂಟ್ ಅನ್ನ ನೋಡಿದಾಗ ನೋಡಿ, ಕೊನೆಯ ಹಂತವಾಗಿರೋದ್ರಿಂದ ಎಲ್ಲದಕ್ಕೂ ಗೋಚಾರದಲ್ಲಿ ಬಲ ಇಲ್ಲ ಅಂದ ತಕ್ಷಣ ಕಷ್ಟ ಆಗ್ಬಿಡತ್ತೆ ಅಂತಲ್ಲ. ಬಟ್ ಏನು ಅಂತಂದ್ರೆ ಗೋಚಾರದಲ್ಲಿ ಬಲ ಇಲ್ಲದೆ ಇರ್ತಕ್ಕಂಥದ್ರಿಂದ ಶನಿ ಶಾಂತಿ ಮಾಡಿಕೊಂಡ್ರೆ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳು ದೂರವಾಗುತ್ತೆ, ಭೂಮಿ ವ್ಯಾಜ್ಯಗಳಿದ್ರು ದೂರವಾಗ್ತಾ ಹೋಗುತ್ತೆ. ಮತ್ತು ಭೂಮಿ ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ಯಾವುದೇ ನೀವು ಸೇಲ್ ಮಾಡಿ, ಕೃಷಿ ಕೆಲಸ ಮಾಡಿ ಅಥವಾ ಭೂಮಿ ಸಂಬಂಧಿತವಾದಂತಹ ವ್ಯಾಜ್ಯಗಳಿರಲಿ, ಇದೆಲ್ಲವೂ ಕೂಡ ಈ ಪಂಚಮ ಕುಜ ಇದ್ದಂತಹ ಸಂದರ್ಭದಲ್ಲಿ ಶನಿ ಶಾಂತಿ ಮಾಡಿಕೊಂಡ್ರೆ ನಿಮಗೆ ಭೂಮಿ ಸಂಬಂಧಿತವಾದಂತಹ ಹರ್ಡಲ್ಸ್ ದೂರವಾಗ್ತಾ ಹೋಗುತ್ತೆ. ಇನ್ನು ಕೇತು 8ನೇ ಮನೆಯಲ್ಲಿ, ಗೋಚಾರ ಬಲ ಇಲ್ಲ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ಪರಿಹಾರ ಮಾಡ್ಕೋಬಹುದು. 108 ಪರಿಹಾರಗಳಿದ್ದಾವೆ. ಅಷ್ಟಮ ಕೇತು ನೋಡಿ, ನನಗೆ ಏಳಿಗೆನೇ ಸಿಗೋಲ್ವೇನೋ, ನಾನು ಕಷ್ಟ ಅನುಭವಿಸ್ತೇನೇನೋ ನೋಡಿ, ಇದೆಲ್ಲ ಸಿಂಪ್ಟಮ್ಸ್ ಇರುವಂತದ್ದು ನಿಜ. ಬಟ್ ಪರಿಹಾರ ಮಾರ್ಗಗಳಿದ್ದಾವೆ. ಕೇತು ಅಂದ್ರೆ ಅಭಿಮಾನ ದೇವತೆ ಗಣೇಶ. ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಬೆಂಗಳೂರಿನ ಮಾದಾವರದಲ್ಲಿದೆ. ಬನ್ನಿ, ಚಿಕ್ಕದಾಗಿರ್ತಕ್ಕಂತಹ ದೇವಸ್ಥಾನ. ಬಟ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಫಿಕ್ಸೆಡ್ ಫೀಸ್ಗಳು ಇಲ್ಲದೇನೆ ನಿಮಗೆ ಜ್ಯೋತಿಷ್ಯ ಸಲಹೆಯನ್ನು ಉಚಿತವಾಗಿ ಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ತುಂಬಾ ಜನ ಕೇಳ್ತಿದ್ರಿ, ಗುರುಗಳೇ ಉಚಿತ ಸಲಹೆ ನೀಡಲ್ವಾ ಅಂತ. ಫೋನ್ ಮಾಡಿದ್ರಲ್ಲಿ ಒಂದು 25% ಅದಿರ್ತಿತ್ತು. ದುಡ್ಡು ಹಾಕಬೇಕಾ ಗುರುಗಳೇ, ನನ್ಗೆ ಗೊತ್ತಿರಲಿಲ್ಲ, ನಾನು ಸುಮ್ಮನೆ ಫೋನ್ ಮಾಡಿದೆ ಅಂತ. ನಿಮ್ಗಲ್ಲಿ ಬನ್ನಿ, ಯಾವುದೇ ರೀತಿಯಾದಂತಹ ಫಿಕ್ಸೆಡ್ ಪ್ರೈಸ್ ಇರೋದಿಲ್ಲ. ಬರುವಾಗ ಅರಿಶಿನ, ಕುಂಕುಮ, ಹೂವು, ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣು ಈ ಥರದ ಪೂಜಾ ದ್ರವ್ಯಗಳನ್ನು, ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬನ್ನಿ. ನಿಮಗಲ್ಲಿ ಪರಿಹಾರವನ್ನು ಮಾಡಿಕೊಡೋಣಂಥ ವ್ಯವಸ್ಥೆಯನ್ನು ಮಾಡೋಣ. ನಿಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು. ಕುಂಭರಾಶಿಯವರು ಶನಿ ಶಾಂತಿ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಶನೈಶ್ವರನ ಆರಾಧನೆ, ಹನುಮಾನ್ ಚಾಲೀಸ ಪಠಣ, ಶನಿ ಸ್ತೋತ್ರ, ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದನ್ನ ಮರಿಬೇಡಿ. ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗತ್ತೆ. ಮಾರ್ಚ್ 2025 ನಿಮಗೆ ಜನ್ಮಸ್ಥ ಶನಿ ಬಿಡುಗಡೆ ಆದ್ಮೇಲೆ ಈ ಯಾವ ಗೋಚಾರ ಬಲದಲ್ಲಿ ತನಗೆ ಶುಭ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಅವೆಲ್ಲಾ ಕಷ್ಟಗಳು ನಿಮ್ಮಿಂದ ದೂರವಾಗಿ ಜನ್ಮಸ್ಥ ಶನಿ ಬಿಡುಗಡೆ ಆದ್ರೆ ನಿಮ್ಮ ಜೀವನ ಸುಭೀಕ್ಷವಾಗಿರುತ್ತೆ, ಸಂದೇಹವೇ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲಾ ವೀಕ್ಷಕರಿಗೂ ಕೂಡ ಕುಂಭರಾಶಿ ಮಾರ್ಚ್ 2025 ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗ್ಲಿ ಸ್ನೇಹಿತರೆ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.